ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಹಾಗೆ ಅವರ ಸ್ವಭಾವ ಯಾವ ರೀತಿ ಇರುತ್ತೆ, ಹಾಗೆ ಅವರ ವೃತ್ತಿ ಉದ್ಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ರಾಶಿ ಅನ್ನೋದು ಸೃಷ್ಟಿಯಾಗಿರೋದೇ ಈ ನಕ್ಷತ್ರಗಳಿಂದ. ಒಂದು ರಾಶಿಗೆ 2 ನಕ್ಷತ್ರ ಅಂತ ಸೇರಿಸಿ ಒಂದು ರಾಶಿಯಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ಒಂದು ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದ್ರೆ ಮುಖ್ಯವಾಗಿ ಬೇಕಾಗಿರೋದು ನಕ್ಷತ್ರಗಳ ಆಧಾರದ ಮೇಲೆನೆ ನಾವು ಅದನ್ನ ತಿಳ್ಕೋಬೇಕಾಗುತ್ತೆ. ಈ ಕೃತಿಕಾ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದಂಥವ್ರು ಮೇಷ ರಾಶಿಗೆ ಬರ್ತಾರೆ. ಹಾಗೆ ಇನ್ನು 2, 3 ಮತ್ತು 4ನೇ ಪಾದದಲ್ಲಿ ಜನಿಸಿದಂಥವರು ವೃಷಭ ರಾಶಿಗೆ ಬರ್ತಾರೆ. ಯಾಕೆಂದ್ರೆ ಒಂದು ರಾಶಿಗೆ 9 ಪಾದಗಳು, ಒಂದು ನಕ್ಷತ್ರಕ್ಕೆ 4 ಪಾದಗಳು. ಹಾಗಾಗಿ 2 ನಕ್ಷತ್ರ ಒಂದು ರಾಶಿಗೆ ಸೇರುತ್ತೆ. ಈ ಕೃತಿಕಾ ನಕ್ಷತ್ರ ಅಗ್ನಿ ತತ್ವದ ನಕ್ಷತ್ರವಾಗಿದ್ದು ಈ ನಕ್ಷತ್ರದ ಆಡಳಿತ ಗ್ರಹ ಯಾರು ಅಂತ ನೋಡೋದಾದ್ರೆ, ಆಡಳಿತ ದೇವತೆ ಯಾರು ಅಂತ ನೋಡೋದಾದ್ರೆ ಅಗ್ನಿದೇವ ಆಗುತ್ತೆ. ಇದು ಬೆಂಕಿ ತತ್ವದ ನಕ್ಷತ್ರ. ಹಾಗೆ ಈ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಸೂರ್ಯದೇವ. ಗ್ರಹಗಳ ಅಧಿಪತಿನೇ ಬೇರೆ, ನಕ್ಷತ್ರಗಳ ಅಧಿಪತಿನೇ ಬೇರೆ, ಹಾಗೆ ನಕ್ಷತ್ರಗಳ ಪಾದಗಳ ಅಧಿಪತಿ ಕೂಡ ಬೇರೆ ಇರ್ತಾರೆ. ಒಟ್ಟಾರೆಯಾಗಿ ನಾವು ರಾಶಿ ಅಂತ ಮಾಡ್ಕೊಂಡಾಗ ಅಲ್ಲಿ ರಾಶಿಯ ಅಧಿಪತಿ ಯಾರು ಅಂತ ಅಷ್ಟೇ ನೋಡ್ಕೊಂತೀವಿ. ಈ ನಕ್ಷತ್ರಗಳಿಗೂ ಅಧಿಪತಿ ಇದ್ದಾರೆ, ನಕ್ಷತ್ರಗಳ ಪಾದಗಳಿಗೂ ಕೂಡ ಗ್ರಹಗಳು ಬೇರೆ ಬೇರೆನೆ ಇದ್ದಾರೆ. ಈಗ ನಾವು ಈ ಕೃತಿಕಾ ನಕ್ಷತ್ರದ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದಂತಹ ಪುರುಷರು ಅಂದ್ರೆ ಗಂಡಸರ ಗುಣಲಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಈ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗೆ ಜ್ಞಾನದ ಬಾಯಾರಿಕೆ ಜಾಸ್ತಿ ಇರುತ್ತೆ, ಆದರೆ ಜೀವನದಲ್ಲಿ ತಾಳ್ಮೆ ಇರೋದಿಲ್ಲ. ಅವನು ಎಲ್ಲವನ್ನು ಒಂದೇ ಬಾರಿಗೆ ಮಾಡುವಂತಹ ಪ್ರವೃತ್ತಿಯನ್ನು ಹೊಂದಿರ್ತಾನೆ ಮತ್ತು ಹಾಗೆ ಮಾಡುವುದರಿಂದ ಕೆಲವೊಮ್ಮೆ ತನಗಾಗಿ ವಿಷಯಗಳನ್ನು ಹಾಳು ಮಾಡ್ಕೊತಾನೆ. ಆದರೂ ಈ ಪುರುಷ ಸಲಹೆ ನೀಡುವುದರಲ್ಲಿ ಒಳ್ಳೆಯವನಾಗಿರ್ತಾನೆ. ಆದ್ರಿಂದ ಅವನು ಉತ್ತಮ ಸ್ನೇಹಿತರು ಅಥವಾ ಮಾರ್ಗದರ್ಶಕರನ್ನ ಸಂಪಾದನೆ ಮಾಡ್ಕೊಂಡಿರ್ತಾನೆ. ತಾನು ಕೂಡ ಉತ್ತಮ ಮಾರ್ಗದರ್ಶಕನಾಗಿರ್ತಾನೆ. ಆದರೂ ಒಬ್ಬ ಸ್ನೇಹಿತನಾಗಿಯೂ ಸಹ ಅವನು ಇಷ್ಟಪಡದ ರೀತಿಯಲ್ಲಿ ತನ್ನ ಸ್ವಂತ ಕೆಲಸವನ್ನ ಮಾಡುವುದನ್ನು ಸೂಚಿಸಲು ಅಥವಾ ನಿಷೇಧಿಸಲು ಅವಕಾಶ ಇರೋದಿಲ್ಲ. ಈ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗೆ ಹಣ ಗಳಿಸುವ ಅಸಾಧಾರಣ ಸಾಮರ್ಥ್ಯ ಇರುತ್ತೆ. ವ್ಯವಹಾರದ ಬಗ್ಗೆ ಒಲವಿರುತ್ತೆ. ಆದರೂ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಲು ಅವನು ಅಪಾಯಗಳನ್ನ ತೆಗೆದುಕೊಳ್ಳುವುದಕ್ಕೆ ದೃಢ ನಿಶ್ಚಯವನ್ನ ಮಾಡಬೇಕಾಗುತ್ತೆ. ಇನ್ನು ವೃತ್ತಿಯ ವಿಷಯಕ್ಕೆ ಬಂದರೆ, ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಕೆಲಸದ ಉದ್ದೇಶಗಳಿಗಾಗಿ ಮನೆಯಿಂದ ದೂರ ಇರುವಂತಹ ಸ್ವಾಭಾವಿಕ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ವಾಸ್ತವವಾಗಿ ಇವರು ವೃತ್ತಿಪರ ಕಾರಣಗಳಿಗಾಗಿ ಕುಟುಂಬದಿಂದ ದೂರ ಇದ್ದರೆ ಜೀವನದಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಪಡ್ಕೊತಾರೆ. ಹಾಗೆ ಈ ಪುರುಷರಿಗೆ ಅತ್ಯಂತ ಸೂಕ್ಷ್ಮವಾದ ವೃತ್ತಿ ಅಂದರೆ ನೂಲನ್ನ ರಫ್ತು ಮಾಡೋದು, ಔಷಧಗಳು ಮತ್ತು ಕರಕುಶಲ ವಸ್ತುಗಳಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಾಗಿರ್ತವೆ. ಇನ್ನು ವೈದ್ಯಕೀಯ ವಿಷಯಕ್ಕೆ ಸಂಬಂಧಿಸಿದ ಯಾವುದನ್ನಾದರೂ ಹೊರತುಪಡಿಸಿ ಏನಾದರೂ ಮಾಡಿದ್ರೆ ಒಳ್ಳೆಯದು. ಅದರಲ್ಲಿ ಇಂಜಿನಿಯರಿಂಗ್ ಮಾಡುವಂಥದ್ದು ತುಂಬಾನೇ ಒಳ್ಳೆಯದಾಗಿರುತ್ತೆ. ಇನ್ನು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಬಲಿಷ್ಠ ಮಹಿಳೆ ಇದ್ದೇ ಇರ್ತಾಳೆ ಎನ್ನುವಂತಹ ನುಡಿಗಟ್ಟು ಈ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ ಪುರುಷರಿಗೆ ಅನ್ವಯವಾಗುತ್ತೆ. ಏಕೆಂದರೆ ಅವರು ಸಾಮಾನ್ಯವಾಗಿ ಮದುವೆಯಾದ ನಂತರ ಅದೃಷ್ಟಶಾಲಿಗಳಾಗ್ತಾರೆ. ಹೆಂಡತಿ ಮತ್ತು ಪುರುಷ ಇಬ್ಬರು ಒಟ್ಟಾಗಿ ತಮ್ಮ ಜೀವನವನ್ನ ಸಾರ್ಥಕಗೊಳಿಸಲು ಬಹಳಷ್ಟು ಶ್ರಮವನ್ನ ಪಡ್ತಾರೆ. ಆದರೂ ದಂಪತಿಗಳ ಜೀವನ ಬೇರ್ಪಡುವಿಕೆಯಿಂದ ಮುಕ್ತವಾಗಿರೋದಿಲ್ಲ. ಇದು ಸಾಮಾನ್ಯವಾಗಿ ಪುರುಷ ತನ್ನ ವೃತ್ತಿಯಲ್ಲಿ ಅತಿಯಾದ ಭೋಗದ ಪರಿಣಾಮವಾಗಿ ಆಗಿರಲೂಬಹುದು. ಪ್ರೀತಿಯಲ್ಲಿ 25ರಿಂದ 35 ವರ್ಷ ವಯಸ್ಸಿನ ಈ ಪುರುಷರಿಗೆ ಸಕಾರಾತ್ಮಕವಾದಂತಹ ಅವಧಿಯಾಗಿರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ. ಇನ್ನು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದಂತಹ ಪುರುಷರು ಸಾಮಾನ್ಯವಾಗಿ ತಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಅವರು ತಮ್ಮ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸದ ಕಾರಣದಿಂದಾಗಿ ಹಾಗೂ ಸೋಮಾರಿತನದಿಂದಾಗಿ ಈ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಹಾಗೆ ಈ ಜನರು ಹಲ್ಲುಗಳ ಸಮಸ್ಯೆಗಳು, ದೃಷ್ಟಿ ದುರ್ಬಲತೆ ಅಥವಾ ಅಪಘಾತಗಳಿಗೆ ಕಾರಣವಾಗುವ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಇನ್ನು ಸ್ತ್ರೀಯರ ಗುಣಲಕ್ಷಣ ಬಗ್ಗೆ ನೋಡೋದಾದ್ರೆ, ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದಂತಹ ಹೆಣ್ಣು ಭಾವನೆಗಳಿಗೆ ದಾಸಳಾಗ್ತಾಳೆ ಮತ್ತು ಸ್ವಲ್ಪ ಸೂಕ್ಷ್ಮ ಸ್ವಭಾವದವಳು ಕೂಡ ಆಗಿರ್ತಾಳೆ. ಈ ಗುಣವನ್ನು ಅವಳು ಚೆನ್ನಾಗಿ ಪಳಗಿಸ್ಕೋಬೇಕಾಗತ್ತೆ. ಏಕೆಂದರೆ ಅವಳು ಹಾಗೆ ಮಾಡದೇ ಇದ್ರೂ ಕೂಡ ಇತರರು ಅವಳ ವಿರುದ್ಧ ಅದನ್ನೇ ಬಳಸುವಂತಹ ಸಾಧ್ಯತೆ ಇರುತ್ತೆ.
ಇಲ್ಲಿನ ಮಹಿಳೆಯ ಭಾವನಾತ್ಮಕ ಸ್ವಭಾವ ಅವಳನ್ನು ಕಾಳಜಿಯುಳ್ಳವನನ್ನಾಗಿ ಮತ್ತು ಯಾರಾದರೂ ನಂಬಬಹುದಾದಂತಹ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಅಲ್ಲದೆ ಅವಳು ಜಗಳ ಆಡುವವಳು ಮತ್ತು ತನ್ನ ಕೆಲಸದ ಸ್ಥಳದಲ್ಲಿ, ತನ್ನ ಮನೆಯಲ್ಲಿ ತನ್ನ ತೂಕವನ್ನು ಎಸೆಯುವ ಪ್ರವೃತ್ತಿಯನ್ನು ಹೊಂದಿರ್ತಾಳೆ. ತೂಕವನ್ನು ಅಂದರೆ ತನ್ನ ದರ್ಪವನ್ನು ಬೇರೆಯವರ ಮೇಲೆ ಹಾಕುವಂತಹ ಪ್ರಯತ್ನ. ಎಲ್ಲ ಅಡೆತಡೆಗಳ ಹೊರತಾಗಿ ಸಾಂಪ್ರದಾಯಿಕ ಮತ್ತು ಆಧುನಿಕ ಎರಡರ ಮಿಶ್ರಣವೂ ಕೂಡ ಅವಳನ್ನು ಎಲ್ಲ ತಲೆಮಾರುಗಳಿಂದಲೂ ಅಪೇಕ್ಷಿತ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಇನ್ನು ವೃತ್ತಿಯ ವಿಷಯಕ್ಕೆ ಬರೋದಾದರೆ, ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದಂತಹ ಮಹಿಳೆ ಉತ್ತಮ ಶಿಕ್ಷಣ ಪಡೆದಿದ್ದರೆ ಅವಳಿಗೆ ಅತ್ಯಂತ ಸೂಕ್ತವಾದ ವೃತ್ತಿಗಳು, ಆಡಳಿತಾತ್ಮಕ ಕೆಲಸಗಳು, ವಿಶೇಷವಾಗಿ ಸರ್ಕಾರಿ ಕೆಲಸ, ಶಿಕ್ಷಕಿ, ವೈದ್ಯ ಅಥವಾ ಎಂಜಿನಿಯರಿಂಗ್ ಪಾತ್ರ. ಇನ್ನು ಶಿಕ್ಷಣ ಪಡೆಯದೇ ಇದ್ದರೆ ಗೃಹಿಣಿ ಆಗಬಹುದು. ಆದರೆ ತನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎನ್ನುವಂತಹ ನೈಸರ್ಗಿಕ ಬಾಯಾರಿಕೆಯನ್ನು ಹೊಂದಿರಬೇಕಾಗುತ್ತೆ. ಅಂದರೆ ಆ ಥರದ್ದು ಒಂದು ಗುರಿ ಅವರಲ್ಲಿ ಇರಬೇಕಾಗುತ್ತೆ. ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತಾರೆ. ಹಾಗೆ ಈ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಬೇರ್ಪಡುವ ಸಾಧ್ಯತೆ ಯಾವಾಗಲೂ ಕೂಡ ಇರುತ್ತೆ. ಆದ್ದರಿಂದ ಸಂತೋಷದ ದಾಂಪತ್ಯದ ಆನಂದವನ್ನು ಆನಂದಿಸೋದಿಕ್ಕೆ ಮಹಿಳೆ ಮತ್ತು ಆಕೆಯ ಪತಿ ಹೆಚ್ಚು ಶ್ರಮ ಪಡಬೇಕಾಗುತ್ತೆ. ಅಂದರೆ ಪ್ರೀತಿಯಿಂದ ಅವರು ಬೆಸಿಬೇಕಾಗುತ್ತೆ. ಇನ್ನು ಮದುವೆಯಲ್ಲಿನ ಅಡೆತಡೆಗಳು ಮುಖ್ಯವಾಗಿ ಮಹಿಳೆ ತನ್ನ ಸಂಬಂಧಿಕರು ಮತ್ತು ಗಂಡನ ಕುಟುಂಬದ ಉದ್ದೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಅಸಮರ್ಥತೆಯಿಂದ ಉಂಟಾಗ್ತವೆ. ಅವಳು ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರ್ತಾಳೆ. ಅದು ಈಡೇರದೇ ಇದ್ದರೆ ಬೇರ್ಪಡುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ. ಅಂದರೆ ಗಂಡ ಹೆಂಡತಿ ಸಂಬಂಧಗಳು ಬೇರೆ ಆಗ್ಬೋದು. ಇನ್ನು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ದೈಹಿಕವಾಗಿ ಬಲಿಷ್ಠರಾಗಿರ್ತಾರೆ. ಆದರೆ ಮಾನಸಿಕವಾಗಿ ಅವರು ಒತ್ತಡ ಮತ್ತು ಉದ್ವೇಗವನ್ನು ಎದುರಿಸಬೇಕಾಗುತ್ತೆ. ಕ್ಷಯರೋಗದ ಸಮಸ್ಯೆಗಳು ಈ ಮಹಿಳೆಯರ ಪ್ರಗತಿಗೆ ಅಡ್ಡಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಅವರು ಅಂತಹ ಯಾವುದೇ ಸಂಬಂಧಿತ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರ್ದು. ಸೂಕ್ತ ವೈದ್ಯರನ್ನು ಭೇಟಿ ಮಾಡಿ ಅದನ್ನು ತೋರಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.